ರೂಮ್ ಇದೆ, ಇದು ನಮ್ಮ ರೂಮು ಆ್ಯಂಡ್ ಇದು ಕಿಚನ್. ಇಲ್ಲೊಂದು ರೂಮ್ ಇದೆ, ಎಲ್ಲ ರೂಮಿಗೂ ಬಾಲ್ಕನಿ ಇದೆ. ಬಟ್ ಈ ರೂಮಿಂದ ಮಾತ್ರ ಡೈರೆಕ್ಟ್ ಸ್ವಿಮ್ಮಿಂಗ್ ಪೂಲ್ ಇದೆ. ಇವಳು ಆರುಜ ಅಂತ, ಇವಳಿಗೂ ಪೂಲ್ ಅಂದರೆ ತುಂಬ ಇಷ್ಟ. ಮಾತ್ರ ಬಿಸಿ ಇದೆ, ಹುಷಾರು. ಕೆಳಗೆ ಸುಡ್ತಾ ಇದೆ. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲಿದ್ದೀಯಾ? ಎಲ್ಲೋಗ್ತಾ ಇದ್ದೀವಿ? ಹಾಯ್, ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಆರಾಮಿದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಶಾಕ್ ಆಗಿದ್ದೀರಾ. ಫುಲ್ ಸೆಟಪ್ ಮಾಡ್ಕೊಂಡಿದ್ದೀವಿ. ಗೋವಾ ಹೋಗ್ತಾ ಇದ್ದೀವಿ ನಾವು. ಆಲ್ಮೋಸ್ಟ್ ಧಾರವಾಡ ರೀಚ್ ಆಗಿದ್ದೀವಿ. ಧಾರವಾಡ ಒಂದು 30 ಕಿಲೋಮೀಟರ್ ಇದೆ. ಹಿಂದೆ ಎಲ್ಲ ಈ ಥರ ಬೆಡ್ ಹಾಕ್ಕೊಂಡಿದ್ದೀವಿ ನನ್ನ ಮಗಳಿಗೆ ಕಂಫರ್ಟೇಬಲ್ ಆಗಲಿ ಅಂತ ಹೇಳಿ. ಹಾಗೆ ಮುಂದೆ ಲಗೇಜ್ ಇಟ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ ಇವತ್ತು. ಸದ್ಯ ಇನ್ನೊಂದು 3 ದಿನ ಡ್ರೈವರಾಗಿ ಇರ್ತಾರೆ ಅವರು. ಎಲ್ಲರೂ ಧಾರವಾಡಲ್ಲಿ ಸೆಟಲ್ ಆಗಿದ್ದಾರೆ. ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಧಾರವಾಡಲ್ಲಿ ಎಲ್ಲರ ಜೊತೆ ಜಾಯಿನ್ ಆಗಿ ಹಾಗೆ ನೆಕ್ಸ್ಟ್ ಮುಂದೆ ಗೋವಾ ಹೋಗ್ತೀವಿ. ಹೋಗ್ತಾ ಹೋಗ್ತಾ ಏನೇನು ಮಾಡ್ತೀವಿ ನಾವು ಗೋವಾದಲ್ಲಿ, ಅಲ್ಲೆಲ್ಲ ಎಲ್ಲಿ ಸ್ಟೇ ಮಾಡ್ತೀವಿ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ನನ್ನ ಮಗಳು ಫುಲ್ಲು ಜೋಶಲ್ಲಿದ್ದಾಳೆ. ಬೆಳಗ್ಗೆ ಅವಳನ್ನ 4 ಗಂಟೆಗೆ ಕಾರಲ್ಲಿ ಎತ್ತಕೊಂಡ್ಬಂದ್ಬಿಟ್ವಿ. ಹಾಗೆ ಮಲ್ಕೊಂಡಿದ್ಲು. ಆಮೇಲೆ ನೋಡ್ಬಿಟ್ಟು ಫುಲ್ಲು ಖುಷಿ ಪಡ್ತಾ ಇದ್ದಾಳೆ. ಎಲ್ಲ ಹೋಗ್ತಾ ಇದ್ದೀವಿ ನಾವು ಅಂತ ಹೇಳಿ. ನೋಡಿ, ಇನ್ನು ತಿಂಡಿ ಎಲ್ಲ ಆಗಿಲ್ಲ. ಧಾರವಾಡ ರೀಚ್ ಆದಮೇಲೆ ಡಿಸೈಡ್ ಮಾಡಬೇಕು. ಸೊ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಜರ್ನಿ ಹೇಗಿರುತ್ತೆ ಅಂತ ತಿಳಿಸ್ತೀನಿ. ಇವಾಗ ಸದ್ಯಕ್ಕೆ ಏನು ನನ್ನ ಮಗಳಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ನೋಡು, ಮಾತಾಡ್ಸೋರ್ಗೆ. ಹೆಂಗಿದ್ದೀರಾ ಕೇಳು. ಅಲ್ಲೆಲ್ಲ ಮಕ್ಕಳೆಲ್ಲ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಎಂಜಾಯ್ ಮಾಡ್ತಾರೆ ಗೋವಾದಲ್ಲಿ. ಹೆಂಗೆ ಮಾಡ್ತಾರೆ ನೋಡಬೇಕು. ಎಷ್ಟು ಬಿಸಿಲಿದೆ ಅಂತಲೂ ನೋಡಬೇಕು. ಹಾಯ್ ಮಾಡು ಚಿರೋ. ಫೈನಲಿ ವಿಲ್ಲ ರೀಚ್ ಆದ್ವಿ. ನಾವೇ. ಯಾರ್ದು? ಅವ್ರದ್ದು. ಅವ್ರದಲ್ಲಿ ಬರ್ತಿದಾರಲ್ಲ ಅವರು. ಹಾಯ್ ಹಾಯ್. ಗಾಡಿ ಪಾರ್ಕ್ ಮಾಡ್ಬೋಣ. ನಾನು ಪ್ರಶಾಂತ್ ಅಂತ. ಇಲ್ಲಪ್ಪ ಇದ್ದಾನೆ. ಇವ್ರದ್ದು ಗಾಡಿ ಹಿಂದಕ್ಕೆ ಹಾಕ್ತಾರೆ. ಎಲ್ಲಿ ಹಾಕ್ಬೇಕು? ಇವ್ರದ್ದು. ಅಲ್ಲೇ ಹಿಂದಕ್ಕೆ ಇದೆ. ಕೀ ಕೊಟ್ಟು ಭರತ್ ಅಲ್ಲ ರೆಡಿ ಆಗ್ಬಿಟ್ಟಿದ್ದೀರಾ? ಹಾಯ್ ಮಾಡ. ಹಾಯ್ ಮಾಡಿ. ಇಲ್ಲಿ ಹಾಯ್. ಹಾಯ್ ಚಿರೋ. ಫೈನಲಿ ವಿಲ್ಲ ರೀಚ್ ಆದ್ವಿ. ಪರಿಸ್ಥಿತಿ ನೋಡಿ, ಕಾರಲ್ಲಿ ಬಂದು ಧಾರವಾಡಗೆ 8 ಗಂಟೆಗೆ ರೀಚ್ ಆಗಿದ್ವಿ. ಅಲ್ಲಿಂದ ಬಿಡೋ ಅಷ್ಟರಲ್ಲಿ ಎಲ್ಲ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಬಿಡೋ ಅಷ್ಟರಲ್ಲಿ ಏನಿಲ್ಲ ಅಂದ್ರೂ ಎಷ್ಟೊತ್ತಾಯ್ತು? 12 ಗಂಟೆ ಆಯ್ತು ಅನಿಸುತ್ತೆ. ಅಲ್ಲಿಂದ ಹೊರಟು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಏನಿಲ್ಲ ಅಂದರೆ ಈಗ ಒಂದು 7:30, 8 ಆಗಿದೆ. 1 o'clock ಚೆಕ್ ಇನ್ ಇದ್ದಿದ್ದು. ಬಟ್ ಇವಾಗ ರೀಚ್ ಆಗಿದ್ದೀವಿ. ಎಷ್ಟು ಭಯ ಆಗ್ತಿತ್ತು ಅಂದರೆ ಘಾಟ್ ಸೆಕ್ಷನಲ್ಲಿ ಕಾರಲ್ಲಿ ಪೆಟ್ರೋಲ್ ಫುಲ್ಲು ಖಾಲಿ ಆಗಿದೆ. ಆದರೆ ಘಾಟ್ ಸೆಕ್ಷನ್ ದಾಟಿ ಹೊರಗಡೆ ಬರೋಕ್ಕೆ 20 ಕಿಲೋಮೀಟರ್ ಆಗಬೇಕು. ಫುಲ್ಲು ನ್ಯೂಟ್ರಲಲ್ಲಿ ಬಂದಿದ್ದು. ತುಂಬ ಭಯ ಆಗ್ತಾಯಿತ್ತು, ಎಲ್ಲಿ ಸ್ಟಾಪ್ ಆಗಿಬಿಡುತ್ತೋ ಗಾಡಿ. ಮತ್ತು ನೆಟ್ವರ್ಕ್ ಕೂಡ ಇರಲಿಲ್ಲ. ಕಾಲ್ ಮಾಡಿ ಹೇಳೋಣ ಯಾರಿಗಾರು ಅಂತ ಹೇಳಿದ್ರೆ ಅಂತೂ ಯಾವುದೋ ಮಧ್ಯ ಪೆಟ್ರೋಲ್ ಬಂಕ್ ಸಿಕ್ತು. ಸ್ಟಾರ್ಟಿಂಗಲ್ಲಿ ಒಂದು ಸಿಕ್ತು. ನನ್ನ ಹಸ್ಬೆಂಡಿಗೆ ಹೇಳಿದೆ ಹಾಕಿಸ್ಕೊ ಅಂತ ಹೇಳಿ. ಆದರೆ ಇಂಡಿಯನ್ ಪೆಟ್ರೋಲ್ ಬಂಕೇ ಆಗಬೇಕಂತ ಹೇಳಿ ವೆಯ್ಟ್ ಮಾಡ್ತಾ ಬಂದು ಅಂಥ ಪರಿಸ್ಥಿತಿ ಆಯಿತು. ಬಟ್ ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಪೆಟ್ರೋಲು ಚೆಕ್ಘಾಟ್ ಎಲ್ಲ ದಾಟಿ ಹಾಕ್ಸ್ಕೊಂಡಾಗ ಎಷ್ಟಿತ್ತಂದರೆ 96 ಇತ್ತು. ನಮ್ಮ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಇದೆ ಪೆಟ್ರೋಲು ಇಲ್ಲಿಕಿನ. ನೋಡಿ, ಫೈನಲಿ ಬಂದ್ವಿ ವಿಲ್ಲಾಗೆ. ಇದು ರೂಮು. ಇಕೋ ಸ್ಟೇ ಅಂಜುನಾ ಬೀಚ್ ಹತ್ರ ಇರೋದು. ಇದು ಪರ್ 2 ನೈಟ್ಸ್ಗೆ 70,000 ಕೊಟ್ಟಿರೋದು. ಈ ಥರ ಇದೆ. ಇಲ್ಲೆಲ್ಲ ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾವು ಲಗೇಜ್ ಎಲ್ಲ ಹಾಕಿದ್ದೀವಿ. ಇದು ಕಾಟ್, ಲೈಟ್ಸ್ ಎಲ್ಲ ಇದೆ, ಮತ್ತು ಫ್ಯಾನ್ ಆ್ಯಂಡ್ AC ಇದೆ. ಇದು ಬಾಲ್ಕನಿಗೆ ಹೋಗುತ್ತೆ. ನೋಡಿ, ಇಲ್ಲೆಲ್ಲ ಬ್ಯಾಗ್ ಇಟ್ಟಿದ್ದೀವಿ. ಮತ್ತು ಇದು ಬಾತ್ರೂಮ್.
ಮತ್ತು ಇಲ್ಲಿ ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಾಲ್ಕನಿ ಇದೆ, ಲಾಕ್ ಆಗಿದೆ. ಇದು ಬಾಲ್ಕನಿ. ಮತ್ತು ಇಲ್ಲೆಲ್ಲ ವಾಷಿಂಗ್ ಮಿಷಿನ್ ಇದೆ. ಅಲ್ಲಿ ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ಬೋದು, ಅದು ತೋರಿಸ್ತೀನಿ. ಬನ್ನಿ ವಿಲಾ ನೋಡ್ಕೊಂಬರೋಣ. ಫಸ್ಟ್ ರೂಮ್ ತೋರಿಸ್ತಾ ಇದ್ದೀನಿ, ನೆಕ್ಸ್ಟ್ ವಿಲಾ. ಇದು ರೂಮ್ ಆಪೋಸಿಟೇ ಕಿಚನ್ ಇದೆ. ಇದು 5 BHK. ಫ್ರಿಜ್ ಕೊಟ್ಟಿದ್ದಾರೆ, ನಾವೆಲ್ಲ ಲಗೇಜೆಲ್ಲ ತಂದುಬಿಟ್ಟು ಹಾಕಿದ್ದೀವಿ. ಸ್ಟವ್ ಇದೆ, ಓವನ್ ಇದೆ, ಎಲ್ಲ ಇದೆ. ಇಲ್ಲೊಂದು ರೂಮ್. ಆ್ಯಂಡ್ ಇಲ್ಲಿ ಕೇರಮ್ ಬೋರ್ಡ್ ಮತ್ತು ಮಿರರ್. ಇದು ಹಾಲ್, ಸೋಫಾಸ್ ಎಲ್ಲ ಇದೆ. ಎಲ್ಲ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿದ್ದಾರೆ. ಆ್ಯಂಡ್ ಇದು ಒಂದು ರೂಮ್, ನಮ್ಮ ಅಕ್ಕ ಬಾವ ಇರೋದು. ಆ್ಯಂಡ್ ಇಲ್ಲೊಂದು ಮಿರರ್ ಇದೆ. ಹಾಂ, ಇಲ್ಲಿ ರೆಡಿ ಆಗ್ತಾ ಇದ್ದಾರೆ ಎಲ್ಲ. ಆಡ್ತಾ ಇದ್ದಾಳೆ. ಇದು ಸ್ವಿಮ್ಮಿಂಗ್ ಪೂಲ್. ಆರುಜ ಇಲ್ಲಿ, ಆರುಜ ಇಲ್ಲಿ ನೋಡಿಲಿ, ಇಲ್ಲಿ 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 ಆರುಜ, ಆರುಜ ಇಲ್ಲಿ ನೋಡಿಲಿ, ಆರುಜ ನೀನು ಬರ ಇಲ್ಲಿ. ನೀನು ನೀರಲ್ಲಿ ಹಾಕ್ಬಿಡೋಣ ಬಾ, ನೀರು ತೋರಿಸ್ತೀನಿ ಬಾ. ಇಷ್ಟೊಂದು ನೀರಿದೆ ನೋಡು. ಇವ್ಳಿಗೆ ಇಳಿಸಿದ್ರೆ ಶೀತ ಆಗುತ್ತೆ ಅನ್ಸುತ್ತಲ್ಲ. ಸೆಕೆ ಇದೆ, ಶೀತ ಏನಾಗಲ್ಲ. ಆರುಜ ಇಲ್ಲೋಡು, ಹಾಯ್ ಮಾಡು. ಆರುಜ ಹಾಯ್ ಮಾಡ. ಆರುಜ ಇಲ್ಲಿ 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 ಹಾಯ್ ಮಾಡು. ಸಮೋ ಆರುಜ ಮುಳುಗಲ್ಲು ಮುಳುಗಲ್ಲು ಮುಳುಗಲ್ಲು. ಅಯ್ಯಪ್ಪ, ಕುಡಿದ್ಲು ನೀರು ಕುಡ್ಲು. ಆರುಜ ಮುಳುಗಿದ್ಲು. ಇಲ್ಲಿ ನೋಡಿಲಿ, ಅವಳಿಗೆ ಸ್ಲಿಪ್ ಆಯ್ತದು. ಇಟ್ಕೊಂಡೇ ಇರ್ಬೇಕು, ಬರತ್ ಬಿಡ್ಬೇಡ ಅವಳನ್ನ. ಏನಾಗಲ್ಲ. ಟ್ಯೂಬ್ ತಂದಿಲ್ಲ ಅವಳಿಗೆ, ಕೈಗೆ ಹಾಕೋದು. ಯಾವ ಬಟ್ಟೆಲಾದ್ರೂ ಇಳಿಬೋದಾ? ಇಳಿತೀಯ ಚಿರು? ಇಳಿತೀಯ? ತಡಿ, ಪಪ್ಪ ಕರ್ಕೊಂಬರ್ತೀನಿ ತಡಿ. ಕಾರ್ತಿಕ್, ಕಾರ್ತಿಕ್ ಬಾ. ಕಾರ್ತಿಕ್ ನೀರು ನೀರು ನೀರು. ಡಿಗ್ 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 ಡಿಗ್. ಸುಮ್ನಿದ್ದಾಳೆ ಚಿರು. ಓಯ್ ಬಾ 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 ಬಾ. ಬಿದ್ದಿ ಬಿದ್ದಿ ಒದ್ದಾಡ್ತಾ ಇದ್ದಾರೆ. ಬರತ್ತೇಣ ಸ್ವಿಮ್ಮಿಂಗ್ ಬರಲ್ಲ ಮತ್ತೆ. ಮಾಡಿ ಹಾಂ ಹಾಂ. ಅಲ್ಲಡಲಿ ಫುಲ್ ಸ್ವಿಮ್ಮಿಂಗ್ ಪೂಲ್ ಅಲ್ಗಾಡ್ತಾ ಇದೆ. ಹಾಯ್. ಅಲ್ಲಿ ಇಂದ್ರಿ ಅಂತ ಒಂದು ಬಾಟಲ್ ಇಲ್ಲ, ಅದನ್ನ ತಗೊಂಡು ಒಂದು ಗ್ಲಾಸ್ ತಗೊಂಡು ಹಾಕೊಂಡ್ಬಿಟ್ಟು ಅಲ್ಲೇ ಆರುಜನ್ ಕೈಗೆ ಹಾಕೋದಿತ್ತಲ್ವಾ, ಅದೇನೋ ತಗೊಂಬಂದಿದ್ರಂತ. ಮಾಡ್ತಿದ್ದೀನಿ, ಹಾಕಿಲ್ಲ. ಕಾರ್ತಿಕಿಗೆ ಟೈಮ್ ಆಗಿಲ್ಲ.
ನಾನು ಎಡಿಟ್ ಮಾಡಿರ್ತೀನಿ, ಊರಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಕಳಿಸಿರ್ತೀನ, ಆಫೀಸ್ ಇರುತ್ತೆ, ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಊರಲ್ಲಿ ನೆಟ್ವರ್ಕ್ ಇರಲ್ಲ. ಮಿಸ್ ಆಯ್ತು ವಿಡಿಯೋಗೆ, ಮತ್ತೆ ಬೀಳಿ. ಹಿಂಗೆ ನೀನು ಇಳಿತ್ಯಾ? ತಡಿ. ಹಾಯ್ ಭರತಣ್ಣ, ಸ್ಟ್ರೈಟ್ ಮಾಡಿ, ಸ್ಟ್ರೈಟ್ ಮಲ್ಕೊಂತಾರಲ್ಲ ಹಂಗೆ. ಬರುತ್ತಾ? ಅಲ್ಲಡಲ್ ದಡಪ್ಪ ಇಲ್ಲ ಹುಡುಗದ್ರಿ. ನೀವು ಅವಾಗಲೇ ಡೈ ಹೊಡೆದಿದ್ದು ಮಿಸ್ ಆಯ್ತು, ಮತ್ತೆ ಹೊಡೀರಿ. ಅಲ್ಲಡಲ್ಲಿ ಹೆಂಗ್ ಆಟ ಆಡ್ತಿದ್ದಾರೆ. ಇವ್ ತಗೊಂಬಂದಿದ್ದಾರೆ. ಬರ್ತೈತಾ? ಅದದು ಕೂರಿಸ್ಬೇಕನ್ಸುತ್ತೆ. ಪ್ರೆಸ್ ಮಾಡು. ಇಲ್ಲ ಕಷ್ಟ ಆಗಲ್ಲ ಕಾರ್ತಿಕಲ್ಲಿ, ಏನೋ ಬೇರೆ ಆಯ್ತು. ಹೊಡಿ ಹೊಡಿ ಪಂಪ್. ಆಯ್ತು, ಮುಗೀತು. ಸಾಕು. ಸಾಕು, ಬ್ಲಾಸ್ಟ್ ಆದ್ರೆ ಕಷ್ಟ. ಇದನ್ನು ಮಾಡು ಆಮೇಲೆ. ತುಪ್ಪ ಕೊಬ್ಬರಿ ಎಣ್ಣೆ ತಂದು ನಾನು ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕೊಂಬಂದಿದ್ದೀನಿ. ಅದೇ ನೀರಿಂದಿರುತ್ತಲ್ಲ, ಆರಿಸ್ಕೊಂಡು ಅದ್ರಲ್ಲ. ಆಯ್ತಾ? ಅದು ಗಟ್ಟಿ ಇದೆಯಾ? ಇದೆರಡು ಊತ್ ಕೊಡುತ್ತಾ? ಇವಳಿಗೆ ಏನಾಗಲ್ಲ ಹಿಂಗಿದ್ರೆ. ಈ ವೆದರಿಗೆ ಏನೂ ಆಗಲ್ಲ. ಗಾಬರಿ ಆಗುತ್ತೆ. ಭರತಣ್ಣ ಇಳಿಸಿದ್ರು ಸ್ವಿಮ್ಮಿಂಗ್ ಪೂಲ್ಗೆ, ಸುಮ್ಮನೆ ಇದ್ಲು. ಮಮ್ಮಿ ನಡಿ ಹೋಗೋಣ. ಇದು ಕೈಗೆ ಹಾಕ್ಕೊಳೋದು. ಡೆಕೋತ್ಲಾನಲ್ಲಿ ತೊಗೊಂಬಂದಿದ್ದಾರೆ 6 ಜನ. ಫುಲ್ಲು ಜಿಗಿ ಜಿಂಗಲಲ್ಲ ಗೋವಾ. ಫ್ರೆಶ್ ಅಪ್ ಆಗಿಲ್ಲ ಅಂದ್ರೂ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಅದಳ ಮಾತ್ರ ಬಿಡಲ್ಲ ನಾವು. ನೋಡಿ ಹೆಂಗಿದೀವಿ, ಮಕ್ಕ ನೋಡಿ ಹೆಂಗಿದೆ. ಡ್ರೈವಿಂಗ್ ಮಾಡಿ ಬಂದು ಪೊಲೀಸವರು ಹಿಡ್ದು ಫುಲ್ಲು ಸ್ಪೀಡ್ ಲಿಮಿಟ್ ಎಲ್ಲ 40, 50, 60 ಇಷ್ಟರಲ್ಲೇ ಆಲ್ರೆಡಿ ಒಂದು ಗಾಡಿಗೆ ಫೈನ್ ಹಾಕಿದ್ದಾರೆ. 2,000 ಫೈನ್ ಹಾಕಿದ್ದಾರೆ. ಮತ್ತು ಲೈಸೆನ್ಸ್ನ ಬ್ಯಾನ್ ಮಾಡಿದ್ದಾರೆ 6 months ಅಂತ. ಹಾಗಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರು ಕೇಳ್ತಾರೆ, ಅಯ್ಯೋ ಕರ್ಮ. ಸೊ ಬಂದು ಗೋವಾ ರೀಚ್ ಆಗೋದ್ರೊಳಗೆ ಸತ್ತೋಗ್ಬಿಟ್ವಿ.
ಕಾರಲ್ಲಿ ಮಕ್ಕಳು ಇಟ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಈಗ ಇಲ್ಲಿ ಬಂದು ಪಂಪ್ ಹೊಡಿತೇನೆ. ಆ ಘಾಟ್ ಸೆಕ್ಷನಲ್ಲೂ ಊಟ ಸಿಗ್ತಾ ಇಲ್ಲ, ಏನಿಲ್ಲ, ಏನು ಕುಡಿಯೋಕ್ಕೆ ನೀರಿಲ್ಲ, ಏನಿಲ್ಲ. ಆಮೇಲೆ ಕೊನೆಗೆ ಫೈನಲಿ ಯಾವುದೋ ಒಂದು ಹೋಟ್ಲಲ್ಲಿ ಊಟ ಸಿಕ್ತು. ಊಟ ಮಾಡ್ಕೊಂಡು ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ಮತ್ತೆ ನಮಗೆ ಫೈನಲಿ ರೀಚ್ ಆಗಿದ್ದೀವಿ. ಈಗ ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳಬೇಕು.